ರೀಸೆಂಟ್ಲಿ BBA ಕಂಪ್ಲೀಟ್ ಮಾಡಿದ್ದೀರಾ. ಅದರಲ್ಲಿ ಕೆಲವರಿಗೆ ಕಾಡುವಂಥ ಪ್ರಶ್ನೆ ಬಂದ್ಬಿಟ್ಟು ನಾನು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು. ಮೇ ಬಿ ಕೆಲವರು ಯಾವುದಾದ್ರೂ ಕೆಲಸಕ್ಕೆ ಟ್ರೈ ಮಾಡ್ಬೋದು, ಬಟ್ ಅದರಲ್ಲಿ ಕೆಲವರು ಯಾವುದಾದ್ರೂ ಕೋರ್ಸಸ್ ಮಾಡಬೇಕಂತ ಇರ್ತಾರೆ. ಬಟ್ ಈ ಒಂದು AI ಯುಗದಲ್ಲಿ ಯಾವ ಕೋರ್ಸ್ ಅನ್ನು ಮಾಡುವಂಥದ್ದು, ಯಾವ ಕೋರ್ಸಿಗೆ ಡಿಮ್ಯಾಂಡ್ ಇದೆ, ಒಳ್ಳೆ ಸ್ಯಾಲ್ರಿ ಇರುವಂತ ಜಾಬ್ ಸಿಗುತ್ತೆ, ಈ ರೀತಿಯಾದ ಪ್ರಶ್ನೆ ತುಂಬಾ ಜನ BBA ಗ್ರಾಜುಯೇಟ್ಸ್ಗಳಲ್ಲಿ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಡ್ಯೂರೇಷನ್ ಕೋರ್ಸಸ್ ಇರುವಂತ, ಕಮ್ಮಿ ಫೀಸ್ ಅಲ್ಲಿ ಇರುವಂತಹ, ಹೈ ಡಿಮ್ಯಾಂಡ್ ಕ್ಯಾರಿಯರ್ ಅಪರ್ಚುನಿಟಿ ಇರುವಂತಹ AI ಪ್ರೂಫ್ ಕೆಲವು ಕೋರ್ಸಸ್ಗಳನ್ನ ನಾನು ಲಿಸ್ಟ್ ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ಟಾಪ್ 5 ಕೋರ್ಸಸ್ ಬಗ್ಗೆ ನಾನು ಈ ಒಂದು ವಿಡಿಯೋ ಮುಖಾಂತರ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ಸೊ ಅದನ್ನ ಕೊನೆ ತನಕ ಈ ವಿಡಿಯೋನ ನೋಡಿ. ತುಂಬಾ ಕಾಮನ್ ಆಗಿ ಜಾಸ್ತಿ ಜನ ಚೂಸ್ ಮಾಡುವಂತಹ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಬಂದ್ಬಿಟ್ಟು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ದಟ್ ಇಸ್ MBA. ಹೌದು, ಇದು ತುಂಬಾ ಕಾಮನ್ ಆಗಿದೆ. ಅಗೇನ್ ತುಂಬಾ ಜನ ಹೇಳ್ತಾರೆ MBA ಮಾಡಿದ್ರೆ ಕೆಲಸ ಸಿಗಲ್ಲ, ಈ ರೀತಿಯಾದ ಪ್ರಶ್ನೆ ತುಂಬಾ ಜನರಲ್ಲೂ ಇದೆ. ಸೊ ಕರೆಂಟ್ ಕಂಪನೀಸ್ಗಳು MBA ಗ್ರಾಜುಯೇಟ್ ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು? ಮೇಜರ್ ಆಗಿ ಅವರು ಬರೀ MBA ಡಿಗ್ರಿ ಹೋಲ್ಡರ್ಸ್ ನ ನೋಡ್ತಾ ಇಲ್ಲ. ಸೊ ಯಾರು ಒಳ್ಳೆದಾದ ಒಂದು ಮ್ಯಾನೇಜರಲ್ ಕ್ವಾಲಿಟೀಸ್ಗಳಿದೆ, AI ಟೂಲ್ಸ್ ಇರ್ಬೋದು, ಡೇಟಾ ಡ್ರಿವನ್ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳಲಿಕ್ಕೆ ಮೇಜರ್ ಆಗಿ ಗೊತ್ತಿರಬೇಕು. ಈ ರೀತಿ ಸ್ಕಿಲ್ ಅನ್ನು ಹೊಂದಿರುವಂತ MBA ಗ್ರಾಜುಯೇಟ್ಸ್ ಗಳ ಒಂದು ರಿಕ್ವೈರ್ಮೆಂಟ್ ಇವಾಗಲೂ ಮಾರ್ಕೆಟ್ ಅಲ್ಲಿ ಇದೆ. ಸೊ AI ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಮ್ಯಾನ್ ಪವರ್ ನ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಸ್ಟ್ರಾಟಜಿಕಲ್ ಥಿಂಕಿಂಗ್, ಲೀಡರ್ಶಿಪ್ ಕ್ವಾಲಿಟಿ, ನೆಗೋಷಿಯೇಷನ್ ಸ್ಕಿಲ್ಸ್, ಎಂಪತಿ, ಟೀಮ್ ಬಿಲ್ಡಿಂಗ್ ಇರ್ಬೋದು, ಇದನ್ನೆಲ್ಲ ಹ್ಯೂಮನ್ಸ್ ಹ್ಯಾಂಡಲ್ ಮಾಡಬೇಕಾಗಿರೋದ್ರಿಂದ MBA ಗ್ರಾಜುಯೇಟ್ಸ್ ಗಳಿಗೆ ಸ್ಟಿಲ್ ಡಿಮ್ಯಾಂಡ್ ಇದೆ. BBA ಮಾಡಿರೋದ್ರಿಂದ ನಿಮ್ಗೆ ಬಿಸ್ನೆಸ್ ನ ಒಂದು ಬೇಸ್ BBA ಅಲ್ಲಿ ಸಿಕ್ಕಿರೋದ್ರಿಂದ ನೀವು ಇನ್ ಡೆಪ್ತ್ ಅಲ್ಲಿ ಕೋರ್ ಅಲ್ಲಿ ಹೋಗ್ಬೇಕಂತಿದ್ರೆ ನೀವು MBA ಅನ್ನುವಂಥದ್ದು ಮೋಸ್ಟ್ ಸುಟೇಬಲ್ ಕೋರ್ಸ್ ಆಗಿರುತ್ತೆ. ಸೊ ಅಗೇನ್ ನಿಮ್ಗೆ MBA ಒಂದು ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 2 years ಇರುತ್ತೆ. ಹೈ ಡಿಮ್ಯಾಂಡ್ ಏರಿಯಾಸ್ಗಳು ಬಂದ್ಬಿಟ್ಟು ಫಿನಾನ್ಸ್, ಮಾರ್ಕೆಟಿಂಗ್, HR, ಆಪರೇಷನ್ಸ್ ಮತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಇಲ್ಲಿ ಒಂದು ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 4 to 12 lakhs ಈ ರೀತಿ ಇರುತ್ತೆ. ಸೊ ಮೇಜರ್ ಜಾಬ್ ಡೆಸಿಗ್ನೇಷನ್ಸ್ಗಳು ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, HR ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಆಪರೇಷನ್ಸ್ ಎಕ್ಸಿಕ್ಯೂಟಿವ್. ನೆಕ್ಸ್ಟ್ ಸೆಕೆಂಡ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಒಂದು ಕೋರ್ಸ್ ಬಂದ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಅಂಡ್ ಬಿಸ್ನೆಸ್ ಅನಾಲಿಸ್ಟ್. ಸೊ ಕರೆಂಟ್ಲಿ ನೀವು ನೋಡೋದಾದ್ರೆ ಯಾವುದೇ ಒಂದು ಇಂಡಸ್ಟ್ರಿ, ಬಿಸ್ನೆಸ್ ಇಲ್ಲ ಆರ್ಗನೈಸೇಷನ್ ಗ್ರೋ ಆಗ್ಬೇಕಂತ ಆದ್ರೆ ಅವರು ಡೇಟಾ ಡ್ರಿವನ್ ಡಿಸಿಷನ್ಸ್ಗಳನ್ನ ತಗೋಬೇಕಾಗತ್ತೆ. ಸೊ ಅದ್ರ ಬೇಸಿಸ್ ಅಲ್ಲಿ ಯಾವುದೇ ಒಂದು ಆರ್ಗನೈಸೇಷನ್ ರೈಟ್ ಟೈಮಿಗೆ ಕರೆಕ್ಟ್ ಆದ ಡಿಸಿಷನ್ ತಗೊಂಡು ಅವರ ಒಂದು ಬಿಸ್ನೆಸ್ ಅನ್ನು ಸ್ಕೇಲ್ ಅಪ್ ಮಾಡಬಹುದಾಗಿದೆ. ಸೊ ಈ ರೀತಿ ಡಿಸಿಷನ್ ತಗೊಳ್ಳಿಕ್ಕೆ ಡೇಟಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ರೋಲ್ ಅನ್ನು ಪ್ಲೇ ಮಾಡುತ್ತೆ. ಸೊ ಡೇಟಾನ ಕಂಪನಿ ತುಂಬಾ ರಿಸೋರ್ಸಸ್ ಗಳಿಂದ ಕಲೆಕ್ಟ್ ಮಾಡುತ್ತೆ. ಆ ಡೇಟಾದಿಂದ ಒಂದು ಯೂಸ್ಫುಲ್ ಆದ ಇನ್ಸೈಟ್ ಅನ್ನು ತೆಗೆದುಕೊಂಡು ರೈಟ್ ಆದೊಂದು ಡಿಸಿಷನ್ ತಗೋಬೇಕಾಗತ್ತೆ. ಈ ಒಂದು ಕೆಲಸವನ್ನು ಮಾಡುವವರು ಡೇಟಾ ಅನಲಿಸ್ಟ್ ಆರ್ ಡೇಟಾ ಸೈನ್ಸ್ ಇಂಜಿನಿಯರ್ ಆಗಿರ್ತಾರೆ. ಈ ಒಂದು ಕೋರ್ಸ್ ಅನ್ನ ನೀವು ಮಾಡಬಹುದು. ಅಗೇನ್ ಈ ಒಂದು ಕೋರ್ಸ್ ಶಾರ್ಟ್ ಟರ್ಮ್ ಕೋರ್ಸ್ ಆಗಿರುತ್ತೆ, 6 months to 1 year ಕೋರ್ಸ್ ಆಗಿರುತ್ತೆ. IT ಕಂಪನೀಸ್ ಗಳಲ್ಲಿ ಟ್ರೈ ಮಾಡಬಹುದು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ಇದೆ. ಕಾಮರ್ಸ್, ಹೆಲ್ತ್ ಕೇರ್, ಕನ್ಸಲ್ಟಿಂಗ್, ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ ಗಳಲ್ಲಿ ಎಲ್ಲಿ ಡೇಟಾನ ಯೂಸ್ ಆಗುತ್ತೆ ಅಂತ ಎಲ್ಲ ಇಂಡಸ್ಟ್ರೀಸ್ ಗಳಲ್ಲಿ ಈ ಒಂದು ಡೆಸಿಗ್ನೇಷನ್ಗೆ ಡಿಮ್ಯಾಂಡ್ ಇದೆ. ಫ್ರೆಶರ್ನ ಒಂದು ಎವರೇಜ್ ಸ್ಯಾಲರಿ ಬಂದ್ಬಿಟ್ಟು 5 lakh ಇಂದ 12 lakh ಈ ರೀತಿ ರೇಂಜ್ ಆಗುತ್ತೆ. ಅಗೇನ್ ನೀವು 5+ years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದ್ರೆ ನಿಮ್ಮ ಒಂದು ಸ್ಯಾಲರಿ ಪ್ಯಾಕೇಜ್ more than 15 lakh per annum ಈ ರೀತಿ ರೇಂಜ್ ಆಗುತ್ತೆ. ಸೊ ಮೇಜರ್ ಜಾಬ್ ರೋಲ್ಸ್ಗಳು ಬಂದ್ಬಿಟ್ಟು ಬಿಸ್ನೆಸ್ ಅನಲಿಸ್ಟ್, ಡೇಟಾ ಅನಲಿಸ್ಟ್, ರಿಪೋರ್ಟಿಂಗ್ ಅನಲಿಸ್ಟ್ ಅಂಡ್ BI ಅನಲಿಸ್ಟ್. ಅಗೇನ್ ಸ್ಟಿಲ್ AI ಕೆಲವೊಂದು ಡೇಟಾ ರಿಲೇಟೆಡ್ ವರ್ಕ್ಗಳನ್ನ, ರಿಪೋರ್ಟ್ಸ್ಗಳನ್ನ ಅದು ಜನರೇಟ್ ಮಾಡುತ್ತೆ. ಬಟ್ ಸ್ಟಿಲ್ ಈ ಒಂದು ರಿಪೋರ್ಟ್ಸ್ ಇಂದ ಯೂಸ್ಫುಲ್ ಆದ ಇನ್ಸೈಟ್ ಅನ್ನು ತೆಗೆದುಕೊಳ್ಳುವಂಥದ್ದು, ರೆಕಮೆಂಡೇಶನ್, ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಹ್ಯೂಮನ್ ಬೇಕೇ ಬೇಕಾಗುತ್ತೆ. ಸೊ ಅದರಿಂದ ಡೇಟಾ ಅನಾಲಿಸ್ಟ್ ಮೇಜರ್ ಆಗಿ AI ಟೂಲ್ಸ್ ಗಳನ್ನ ಬಳಕೊಂಡು ಡೇಟಾ ಅನಾಲಿಸಿಸ್ ಅನ್ನು ಮಾಡಬೇಕಾಗತ್ತೆ. ರಿಪೋರ್ಟ್ ಅನ್ನು ಜನರೇಟ್ ಮಾಡಬಹುದು. ಆಮೇಲೆ ವರ್ಕ್ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಕಲಿಬೇಕಾಗತ್ತೆ. ನೆಕ್ಸ್ಟ್ US CMA, ಸೊ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್.
ಎಸ್, ಇಲ್ಲಿ ಸ್ವಲ್ಪ ಅಕೌಂಟ್ಸ್ನ ಒಂದು ಫಂಡಮೆಂಟಲ್ಸ್ಗಳು ಗೊತ್ತಿರಬೇಕಾಗತ್ತೆ. ಸಪೋಸ್ ನೀವು BBA ಅಲ್ಲಿ ಫಿನಾನ್ಸ್ ತಗೊಂಡಿದ್ದೀರಾ, ಆರ್ಎಲ್ಸ್ ನಿಮಗೆ ಫಿನಾನ್ಸ್ ಅಕೌಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು ಈ ಒಂದು ಕೋರ್ಸ್ ಅನ್ನು ಚೂಸ್ ಮಾಡ್ಬೋದು. USMA ಕೋರ್ಸ್ಗೆ ಗ್ಲೋಬಲ್ ವ್ಯಾಲಿಡೇಷನ್ ಇದೆ. USMA ಈ ಒಂದು ಡಿಗ್ರಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇಂದ ಅವಾರ್ಡೆಡ್ ಆಗಿರುವಂತದ್ದು. ಕೋರ್ಸ್ ನ ಒಂದು ಡ್ಯೂರೇಷನ್ ಬಂದ್ಬಿಟ್ಟು ಜಸ್ಟ್ 6 months ಇಂದ 1.5 year ಈ ರೀತಿ ಇರುತ್ತೆ. ಮೇಜರ್ ಆಗಿ 2 exams ಗಳು ಇರುತ್ತೆ. ಸೊ ಮೇಜರ್ ಕ್ಯಾರಿಯರ್ ರೋಲ್ಸ್ ಗಳು ಬಂದ್ಬಿಟ್ಟು ನೀವು ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು, ಕಾಸ್ಟ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಬಿಸ್ನೆಸ್ ಅನಲಿಸ್ಟ್, ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ ಆಗಿ ನೀವು ಮೇಜರ್ ಆಗಿ ವರ್ಕ್ ಮಾಡ್ಬೋದು. ಅದೇ ನೀವು ಆಸ್ ಅ ಫ್ರೆಶರ್ ನಿಮ್ಮ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 4 to 8 lakh per annum ಈ ರೀತಿ ಇರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಆದ್ರೆ ನಿಮ್ದು 10 ಇಂದ 25 lakh per annum ಈ ರೀತಿ ರೇಂಜ್ ಆಗುತ್ತೆ. ಫೈನಾನ್ಷಿಯಲ್ ಪ್ಲಾನಿಂಗ್, ಕಾಸ್ಟ್ ಕಂಟ್ರೋಲ್ ಮತ್ತೆ ಸ್ಟ್ರಾಟಜಿಕ್ ಫೈನಾನ್ಸ್ ನಲ್ಲಿ ಹ್ಯೂಮನ್ ನ ಒಂದು ಎಕ್ಸ್ಪರ್ಟೀಸ್ ಬೇಕಾಗಿರೋದ್ರಿಂದ ಇದು ಸಹ AI ಪ್ರೂಫ್. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೋರ್ಸ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ವಿತ್ AI. ಯಾವುದೇ ಒಂದು ಬಿಸ್ನೆಸ್, ಸಣ್ಣ ಆರ್ಗನೈಸೇಷನ್ ಇರ್ಬೋದು, ಇಲ್ಲ ಕಂಪನಿ ಇರ್ಬೋದು, ಅವರ ಒಂದು ಬಿಸ್ನೆಸ್ ನ ಪ್ರಮೋಷನ್, ಬ್ರ್ಯಾಂಡಿಂಗ್ ಅನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಮಾಡ್ಲೇಬೇಕಾಗತ್ತೆ. ಸೊ ಇವಾಗ ಯಾವುದೇ ಒಬ್ಬ ಕಸ್ಟಮರ್ ಇರ್ಬೋದು, ಅವ್ರು ಯಾವುದೇ ಒಂದು ಪ್ರಾಡಕ್ಟ್ ಸರ್ವಿಸ್ ನ ಯೂಸ್ ಮಾಡೋ ಮುಂಚೆ ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾನೆ. ಇಲ್ಲದಿದ್ರೆ ಅವನು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿ ಯಾವುದೇ ಒಂದು ಪ್ರಾಡಕ್ಟ್ ಇಲ್ಲ ಸರ್ವಿಸ್ ಅನ್ನು ಬೈ ಮಾಡ್ತಾನೆ. ಸೊ ಆದ್ರಿಂದ ಯಾವುದೇ ಒಂದು ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಬೇಕೇ ಬೇಕಾಗತ್ತೆ. ಒಳ್ಳೆ ಸ್ಕಿಲ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಗಳ ರಿಕ್ವೈರ್ಮೆಂಟ್ ಎಲ್ಲ ಆರ್ಗನೈಸೇಷನ್ ಬಿಸ್ನೆಸ್ಗೂ ಇವಾಗ ಇದ್ದೇ ಇದೆ. ಸೊ ಇಲ್ಲಿ ಎವರೇಜ್ ಸ್ಯಾಲ್ರಿ ಬಗ್ಗೆ ನೋಡೋದಾದ್ರೆ 3.5 lakh ಇಂದ 8 lakh per annum ಈ ರೀತಿ ಒಬ್ಬ ಫ್ರೆಶರ್ನ ಒಂದು ಸ್ಯಾಲ್ರಿ ರೇಂಜ್ ಇರುತ್ತೆ. ಕೋರ್ಸ್ ಡ್ಯೂರೇಷನ್, ಅಗೇನ್ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಇನಿಷಿಯಲಿ ಎಲ್ಲ ಕಾನ್ಸೆಪ್ಟ್ ಅನ್ನು ಕಲಿಬೇಕು. ಸೊ ಈ ಎಲ್ಲ ಕಾನ್ಸೆಪ್ಟ್ ಅನ್ನು ಕಲೀಲಿಕ್ಕೆ ನಿಮಗೆ 3 to 6 months ಸಾಕಾಗುತ್ತೆ. ಅದ್ರ ನಂತರ ನೀವು ಯಾವ್ದಾದ್ರು ಸಣ್ಣ ಪುಟ್ಟ ಆರ್ಗನೈಸೇಷನ್ ಅಲ್ಲಿ ಒಂದು 6 months or 1 year ವರ್ಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಏನ್ ಮಾಡ್ಬೋದು, ಕೆಲವೊಂದು ಸ್ಪೆಷಲೈಸ್ಡ್ ಕೋರ್ಸಸ್ ಗಳನ್ನ ಮಾಡ್ಬೋದು. ಯಾವುದೇ ಕಾಲೇಜಸ್ ಆರ್ ಯೂನಿವರ್ಸಿಟಿಗೆ ಹೋಗಿ ಕಲಿಬೇಕಂತಿಲ್ಲ. ಕೆಲವೊಂದು ನೀವು ಫ್ರೀ ಆಗಿ ಕಲಿಬಹುದು, ಕೆಲವೊಂದು ನಿಮ್ಗೆ ಶಾರ್ಟ್ ಟರ್ಮ್ ಕೋರ್ಸಸ್, ಲೋ ಫೀಸ್ ಕೋರ್ಸಸ್ ಗಳಿದೆ, ಅಲ್ಲಿಂದನೂ ನೀವು ಕಲಿಬಹುದು. ಯಾಕಂದ್ರೆ ಮೇಜರ್ ಕಂಪನೀಸ್ಗಳು ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಸರ್ಟಿಫಿಕೇಟ್ ಅವ್ರ ಡಿಗ್ರಿನ ನೋಡಲ್ಲ, ನಿಮ್ಮ ಮೇಜರ್ ಆಗಿ ಸ್ಕಿಲ್ ಸೆಟ್ ಅನ್ನು ನೋಡ್ತಾರೆ. ಸೊ ಅದರಿಂದ ಇದನ್ನ ಯಾರು ಸಹ ಕಲಿಬಹುದಾಗಿದೆ. ಸೊ ಮೇಜರ್ ಜಾಬ್ ರೋಲ್ಸ್ ಗಳು ಬಂದ್ಬಿಟ್ಟು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ಬೋದು, SEO ಸ್ಪೆಷಲಿಸ್ಟ್, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಪರ್ಫಾರ್ಮೆನ್ಸ್ ಮಾರ್ಕೆಟರ್. ಸೊ ಡೆಫಿನೆಟ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೂ AI ಇದೆ, ಬಟ್ ನೀವು ಇಲ್ಲಿ ಮೇಜರ್ ಆಗಿ AI ಟೂಲ್ಸ್ ಗಳನ್ನ ಬಳಸ್ಕೊಂಡೇ ನೀವು ವರ್ಕ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಡೈಲಿ ಇಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳು ಇದ್ರಲ್ಲಿ ಬರ್ತಾ ಇರುತ್ತೆ, ಅದನ್ನ ನೀವು ಕಲಿಬೇಕಾಗತ್ತೆ. ಲರ್ನಿಂಗ್ ಅನ್ನುವಂಥದ್ದು ನೆವರ್ ಎಂಡಿಂಗ್ ಪ್ರೋಸೆಸ್ ಆಗುತ್ತೆ. ಅದರಿಂದ ನಿಮ್ಗೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸ್ಟ್ಯಾಟಿಸ್ಟಿಕ್ ಅನಾಲಿಟಿಕ್ಸ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಈ ಡೈಲಿ ನೀವು ಹೊಸ ಹೊಸ ಟಾಸ್ಕ್ ನೀವು ಫೇಸ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಆದ್ರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಈ ಒಂದು ಕೋರ್ಸ್ ಅನ್ನು ನೀವು ಚೂಸ್ ಮಾಡಬಹುದಾಗಿದೆ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತಹ ಕೋರ್ಸ್ ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂಡ್ ಲಾಜಿಸ್ಟಿಕ್. ಸೊ ತುಂಬಾ ಜನರಿಗೆ ಈ ಒಂದು ಕೋರ್ಸ್ ಬಗ್ಗೆ ಐಡಿಯಾ ಅಲ್ಲ, ಬಟ್ ಕರೆಂಟ್ಲಿ ಇ-ಕಾಮರ್ಸ್ ಇಂಡಸ್ಟ್ರೀಸ್, ರಿಟೇಲ್, FMGC, ಆಟೋಮೊಬೈಲ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಈ ಎಲ್ಲಾ ಸೆಗ್ಮೆಂಟ್ ಅಲ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಜಾಬ್ ರೋಲ್ಸ್ಗಳು ಇದೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿ ಅದು ಸೇಲ್ ಆಗ್ಬೇಕಂತಾದ್ರೆ ಕೆಲವೊಂದು ಸೆಗ್ಮೆಂಟ್ಗಳು ಇರುತ್ತೆ. ಲೈಕ್ ರಾ ಮೆಟೀರಿಯಲ್ ಇಂಪೋರ್ಟ್ ಮಾಡುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್, ಆಮೇಲೆ ಅದನ್ನ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ, ಅಲ್ಲಿಂದ ಡೆಲಿವರಿ ಆಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ವರ್ಕ್ ಪ್ರೋಸೆಸ್ ಏನಿದೆ ಇದನ್ನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಮೇಜರ್ ಸೆಗ್ಮೆಂಟ್ ಇದೆ ಲಾಜಿಸ್ಟಿಕ್ ಅಂತ. ಸೊ ಲಾಜಿಸ್ಟಿಕ್ ಬಂದ್ಬಿಟ್ಟು ಅಗೇನ್ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಇರುತ್ತೆ, ಇನ್ವೆಂಟ್ರಿ ಹ್ಯಾಂಡ್ಲಿಂಗ್, ಟ್ರಾನ್ಸ್ಪೋರ್ಟೇಷನ್, ಇದನ್ನೆಲ್ಲ ಒಳಗೊಂಡಿರುವಂತಹ ಒಂದು ಸೆಗ್ಮೆಂಟ್ ಆಗಿರುತ್ತೆ. ಇದು ಅಗೇನ್ ಶಾರ್ಟ್ ಟರ್ಮ್ ಕೋರ್ಸಸ್ಗಳು ಆಗಿರುತ್ತೆ. ಲೈಕ್ 6 months ಇಂದ 1 year ಡ್ಯೂರೇಷನ್ ಇರುವಂತಹ ಕೋರ್ಸಸ್ಗಳು ಇದೆ. PG ಕೋರ್ಸಸ್ ಇದೆ, ಯಾವ್ದು 1 year ಇರುತ್ತೆ. ಮಾಸ್ಟರ್ ಕೋರ್ಸಸ್ 2 years ಇರುತ್ತೆ. ಇದನ್ನ ನೀವು ರೆಗ್ಯುಲರ್ ಕಾಲೇಜ್ಗೆ ಹೋಗಿ ಸಹ ನೀವು ಕಲಿಬಹುದಾಗಿದೆ. ಮೇಜರ್ ಜಾಬ್ ರೋಲ್ಸ್ ಗಳ ಬಗ್ಗೆ ನೋಡೋದಾಗಿದ್ರೆ ಲಾಜಿಸ್ಟಿಕ್ ಎಕ್ಸಿಕ್ಯೂಟಿವ್, ಸಪ್ಲೈ ಚೈನ್ ಕೋಆರ್ಡಿನೇಟರ್, ಪ್ರೊಕ್ಯೂರ್ಮೆಂಟ್ ಎಕ್ಸಿಕ್ಯೂಟಿವ್, ಇನ್ವೆಂಟರಿ ಅನಲಿಸ್ಟ್, ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಅಗೇನ್ ಒಬ್ಬ ಫ್ರೆಶರ್ನ ಒಂದು ಸ್ಯಾಲ್ರಿ ಪ್ಯಾಕೇಜ್ ಬಂದ್ಬಿಟ್ಟು 3.5 lakh ಇಂದ 6 lakh ಈ ರೀತಿ ರೇಂಜ್ ಆಗುತ್ತೆ.
ನೋಡಿ, ಸಪ್ಲೈ ಚೈನ್ ಅಲ್ಲಿ ತುಂಬಾ ರೀತಿಯಾದ ಟಾಸ್ಕ್ಗಳು ಬರುತ್ತೆ. ಕೆಲವೊಮ್ಮೆ ರಾ ಮೆಟೀರಿಯಲ್ಸ್ ಶಾರ್ಟೇಜ್ ಇರುತ್ತೆ, ಅದನ್ನ ಹ್ಯಾಂಡಲ್ ಮಾಡಬೇಕು. ಬಿಸ್ನೆಸ್ ಡಿಸಿಷನ್ ತಗೊಳ್ಳಿಕ್ಕೆ ಹ್ಯೂಮನ್ಸ್ಗಳು ಬೇಕಾಗತ್ತೆ. ಓಕೆ, ಆದ್ರಿಂದ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕಂಪೇರ್ ಟು ಬೇರೆ ಸೆಗ್ಮೆಂಟ್ ಎನ ಇನ್ಫ್ಲೂಯೆನ್ಸ್ ಕಮ್ಮಿ ಇದೆ. ಸೊ ಅದರಿಂದ ಎ ಪ್ರೂಫ್ ಅಂತ ಹೇಳ್ಬೋದು. ಓಕೆ, ಸೊ ಫೈನಲ್ ಆಗಿ ಫ್ರೆಂಡ್ಸ್ ಒಂದ್ಸರಿ ನೋಡೋದಾದ್ರೆ MBA ಬಂದ್ಬಿಟ್ಟು 2 years ಪ್ರೋಗ್ರಾಮ್ ಇದೆ. ಸ್ಟಾರ್ಟಿಂಗ್ ಸ್ಯಾಲರಿ ಒಬ್ಬ ಫ್ರೆಶರ್ಗೆ 4 to 12 lakh ಇದೆ. ಅಗೇನ್ ನಿಮ್ಗೆ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು MBA ಮಾಡ್ಬೋದು. ಅದೇ ನೀವು ಡೇಟಾ ಡ್ರಿವೆನ್ ಡಿಸಿಷನ್ಸ್ಗಳನ್ನ ತಗೊಳ್ತೀರಾ, ಅನಾಲಿಟಿಕ್ಸ್ ಎಕ್ಸೆಲ್ ಅಲ್ಲಿ ನೀವು ಚೆನ್ನಾಗಿದ್ದೀರಾ ಅಂತ ಆದ್ರೆ ಬಿಸ್ನೆಸ್ ಅನಾಲಿಟಿಕ್ಸ್, ಡೇಟಾ ಅನಾಲಿಟಿಕ್ಸ್ ಈ ಒಂದು ಕೋರ್ಸ್ ಅನ್ನು ಮಾಡ್ಬೋದು. ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು ಅಗೇನ್ ಶಾರ್ಟ್ ಟರ್ಮ್ ಇರುತ್ತೆ, 6 months ಇಂದ 1 year ಪ್ರೋಗ್ರಾಮ್ ಇರುತ್ತೆ. ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 5 to 12 lakhs ಪರ್ ಆನಮ್ ಈ ರೀತಿ ಫ್ರೆಶರ್ಗೆ ಇರುತ್ತೆ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು US CMA. ನಿಮ್ಗೆ ಫೈನಾನ್ಸ್ ಅಕೌಂಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನಿಮ್ಗೆ ತುಂಬಾ ಟಫ್ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ US CMA ಇದನ್ನ ನೀವು ಕನ್ಸಿಡರ್ ಮಾಡ್ಬೋದು. ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 6 ಇಂದ 18 months ಇರುತ್ತೆ. 2 examsಗಳು ಇರುತ್ತೆ. ಇನಿಷಿಯಲ್ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 4 lakh ಇಂದ 10 lakh ಈ ರೀತಿ ಇರುತ್ತೆ. ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಅಗೇನ್ ವೆರಿ ಶಾರ್ಟ್ ಟರ್ಮ್ ಕೋರ್ಸಸ್. ನೀವು BBA ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಗೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಜಾಬ್ಗೆ ಸೇರ್ಕೋಬೇಕು, ಬಟ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುವ ಕೋರ್ಸ್ ಮಾಡ್ಬೇಕಂತಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್. 3 ಇಂದ 3 months ಸಾಕಾಗುತ್ತೆ. ಅದ್ರ ನನಗೆ ನೀವು ಯಾವ್ದಾದ್ರು ಸಣ್ಣ ಪುಟ್ಟ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ಬೋದು. ಸ್ಪೆಷಲೈಸೇಷನ್ ಕೋರ್ಸಸ್ಗಳನ್ನ ಮಾಡ್ಬೋದು. SEO, ಗೂಗಲ್ ಅನಾಲಿಟಿಕ್ಸ್, ಮೆಟಾ ಆಡ್ಸ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಈ ರೀತಿಯಾದ ಹೈ ಎಂಡ್ ಸ್ಕಿಲ್ಸ್ಗಳನ್ನ ನೀವು ಕಲ್ತ್ಕೊಂಡು ಕಂಪನಿಗಳಿಗೆ ನೀವು ಟ್ರೈ ಮಾಡ್ಬೋದು. ಸ್ಯಾಲರಿ ರೇಂಜ್ ಬಂದ್ಬಿಟ್ಟು 3.5 lakh ಇಂದ 8 lakh ಈ ರೀತಿ ಫ್ರೆಶರ್ಗೆ ಇರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು ಸಪ್ಲೈ ಚೈನ್ ಅಂಡ್ ಲಾಜಿಸ್ಟಿಕ್. ಸೊ ಅಗೇನ್ ಇದೊಂದು ಡ್ಯೂರೇಷನ್ ಬಂದ್ಬಿಟ್ಟು 6 months ಇಂದ 2 year ಇದೆ. ಸೊ ಇದು ಡಿಪ್ಲೊಮಾ, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ, ಮಾಸ್ಟರ್ ಪ್ರೋಗ್ರಾಮ್ಸ್ಗಳೆಲ್ಲ ಇದೆ. ಶಾರ್ಟ್ ಟರ್ಮ್ ಆಸ್ ವೆಲ್ ಆಸ್ ರೆಗ್ಯುಲರ್ ಕೋರ್ಸಸ್ಗಳು ಇದೆ. ಸೊ ಮೇಜರ್ ಆಗಿ ನೀವು ಆಪರೇಷನ್ಸ್ ಮತ್ತೆ ಲಾಜಿಸ್ಟಿಕಲ್ ವರ್ಕ್ ಮಾಡ್ತಾ ಇರ್ತೀರಾ. ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಒಬ್ಬ ಫ್ರೆಶರ್ದು 3.5 lakh ಇಂದ 6 lakh ಈ ರೀತಿ ಇದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ಈ ವಿಡಿಯೋದಿಂದ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಯಾವುದಾದ್ರು ಟಾಪಿಕ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಅಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ. ನೀವು BBA ಗ್ರಾಜುಯೇಟ್ ಆಗಿದ್ದೀರಾ ಅಂತ ಆದ್ರೆ ನೀವು ಏನು ನೆಕ್ಸ್ಟ್ ಮಾಡ್ಬೇಕಂತಿದ್ದೀರಾ, ಜಾಬ್ ಮಾಡಬೇಕಾ, ಇಲ್ಲ ಗೌರ್ಮೆಂಟ್ ಎಕ್ಸಾಮ್ ಬರಿಬೇಕಂತಿದ್ದೀರಾ, ಇಲ್ಲ ಏನ್ ಬೇರೆ ಸ್ಕಿಲ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.